Hello friends, once again welcome back to my channel. Today I am going to solve and explain the question answers from the 6th standard Ganita Prakash page number 11. ಫ್ರೆಂಡ್ಸ್, ಈ ದಿನ ನಾವು ರಿಲೇಷನ್ಸ್ ಟು ದ ನಂಬರ್ ಸೀಕ್ವೆನ್ಸ್, ಇದು 6ನೇ ತರಗತಿಯ ಗಣಿತ ಪ್ರಕಾಶದಲ್ಲಿರುವಂತಹ ಮೊದಲನೇ ಚಾಪ್ಟರ್ ಪ್ಯಾಟರ್ನ್ಸ್ ಇನ್ ಮ್ಯಾಥಮ್ಯಾಟಿಕ್ಸಲ್ಲಿ ನೋಡೋಣ. ಸೊ ಇಲ್ಲಿಯವರೆಗೆ ನಾನು ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಪೇಜ್ ನಂಬರ್ 11 ಫಿಗರ್ ಇಟ್ ಔಟ್ಗಳನ್ನು ಮಾಡಿದ್ದೀನಿ. ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ ಇದೆ, ಯು ಕ್ಯಾನ್ ವಾಚ್. ಸೊ ಕಮ್ ಹಿಯರ್, ರಿಲೇಷನ್ ಟು ದ ನಂಬರ್ ಸೀಕ್ವೆನ್ಸ್. ಏನು ರಿಲೇಷನ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಸಂಖ್ಯಾ ಶ್ರೇಣಿಗಳಿಗೆ ಯಾವ ರೀತಿಯಾದಂತಹ ಒಂದು ಸಂಬಂಧ ಇದೆ. Often shape sequences are related to the number sequence in surprising ways. Such relationship can be helpful in studying and understanding both the shape sequence and the related number sequence. ಅಂದರೆ ಆಕೃತಿ ಶ್ರೇಣಿಗಳು ಆಶ್ಚರ್ಯಕರ ರೀತಿಯಲ್ಲಿ ಸಂಖ್ಯಾ ಶ್ರೇಣಿಗೆ ಸಂಬಂಧವನ್ನು ಹೊಂದಿದೆ. ಅಂತಹ ಸಂಬಂಧಗಳು ಆಕೃತಿ ಶ್ರೇಣಿ ಮತ್ತು ಸಂಬಂಧಿತ ಸಂಖ್ಯಾ ಶ್ರೇಣಿ ಎರಡನ್ನೂ ಅಭ್ಯಾಸ ಮಾಡೋಕ್ಕೋಸ್ಕರ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಸಹಾಯಕ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಅಂದರೆ ಇಲ್ಲಿ ಹೇಳ್ಬೋದು, ನಿಯಮಿತ ಬಹುಭುಜಾಕೃತಿಗಳ ಆಕೃತಿ ಶ್ರೇಣಿಯಲ್ಲಿ ಬಾಹುಗಳ ಸಂಖ್ಯೆಯನ್ನು ಎಣಿಕೆ ಸಂಖ್ಯೆ 3ರಿಂದ ಆರಂಭವಾಗುವಂತೆ 3, 4 ಇಲ್ಲಿ ನೋಡಬಹುದು. 3, 4, 5, 6, 7, 8, 9, 10 ಎಂದು ನೀಡಲಾಗಿದೆ. ಸೊ ಅವುಗಳ ಹೆಸರುಗಳನ್ನು ಸಹ ಟ್ರಯಾಂಗಲ್, ಕ್ವಾಡ್ರಿಲ್ಯಾಟ್ರಲ್, ಪೆಂಟಗಾನ್, ಹೆಕ್ಸಗಾನ್, ಹೆಪ್ಟಗಾನ್, ಆಕ್ಟಗಾನ್, ನಾನೋಗಾನ್, ಡೆಕಾಗಾನ್ ಈ ರೀತಿಯಾಗಿ ಹೆಸರುಗಳು ಸಹ ಭುಜಗಳಿಗೆ ತಕ್ಕಂತೆ ಕೊಡ್ತಾ ಇದ್ದಾರೆ. ಅಂದರೆ ನಿಯಮಿತ ಅಂತ ಅಂದರೆ ಇಲ್ಲಿ ರೆಗ್ಯುಲರ್ ಅನ್ನೋ ವರ್ಡ್ ಇದೆ. ರೆಗ್ಯುಲರ್ ಅಂತ ಅಂದರೆ ನಿಯಮಿತ, ನಿಯಮಿತ ಅಂತಂದರೆ ಸಮಾನ ಉದ್ದದ ಬಾಹುಗಳು ಅಥವಾ ಸಮಕೋನಗಳನ್ನು ಹೊಂದಿದೆ ಅಂತ ಹೇಳಿ. ದೀಸ್ ಶೇಪ್ಸ್ ಹ್ಯಾವ್ ಈಕ್ವಲ್ ಲೆಂತ್ ಸೈಡ್ಸ್ ಆ್ಯಂಡ್ ಆಲ್ಸೋ ಈಕ್ವಲ್ ಆ್ಯಂಗಲ್ಸ್. ನೆನಪಿರಲಿ, ಒಂದು ಸೈಡನ್ನು ಕೊಟ್ಟರೆ ಬಾಕಿವೆಲ್ಲವೂ ಸಹ ಸೇಮ್ ಸೈಡ್ ಇರುತ್ತೆ. ಅದಕ್ಕೋಸ್ಕರ ನಾವು ರೆಗ್ಯುಲರ್ ಅಂತ ಹೇಳಿಬಿಟ್ಟು ವರ್ಡ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಆ್ಯಂಗಲ್ಸ್ ಇನ್ ಮೋರ್ ಡೆಪ್ತ್ in the next chapter. In the next chapter we are going to learn about the angles. Okay, the other shape sequences in the table 3 also have a beautiful relationship with the number sequence. ಹೌದು, ಅಷ್ಟೇ ಅಲ್ಲದೆ ಈ ಒಂದು ಟೇಬಲ್ 3ಯಲ್ಲಿರುವಂತಹ ಚಿತ್ರಗಳು ಸಹ ಒಂದಕ್ಕೊಂದು ತುಂಬ ಚೆನ್ನಾಗಿ ಸಂಬಂಧವನ್ನು ಹೊಂದಿದೆ. ಹೇಗೆ ಅಂತಂದರೆ ಇಲ್ಲಿ ನಾನು ಹೇಳಿದೆ, ನಾನು ಬಾಹುಗಳು ಸೈಡ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ K2 ಯಲ್ಲಿ 2 ಡಾಟ್ಸ್ ಇದೆ ಅಲ್ವಾ, ಅಥವಾ ಒಂದು ಲೈನ್ ಇದೆ, 1 ಲೈನ್, ಅದಾದಮೇಲೆ ನೆಕ್ಸ್ಟು 3 ಲೈನ್ ಇದೆ, ಅದಾದಮೇಲೆ ನೆಕ್ಸ್ಟು 6 ಲೈನ್. ಹೇಗೆ ಸಂಬಂಧ ಹೊಂದಿದೆ ಅಂದರೆ, 1ಕ್ಕೆ ನೆಕ್ಸ್ಟ್ ನಂಬರ್ 2 ಕೂಡಿಸಿದ್ರೆ 3, 3ಕ್ಕೆ ಇದರ ಒಂದು ನೆಕ್ಸ್ಟ್ ನಂಬರ್ 3 ಕೂಡಿಸಿದ್ರೆ 6, 6ಕ್ಕೆ ಇದರ ನೆಕ್ಸ್ಟ್ ನಂಬರ್ 4 ಕೂಡಿಸಿದ್ರೆ 10, 10ಕ್ಕೆ ನೆಕ್ಸ್ಟು ಇಲ್ಲಿ 2, 3, 4, 5, 6 ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಆ ರೀತಿಯಾಗಿ ಇಲ್ಲಿ ಲೈನ್ಸ್ಗಳು ಫಾರ್ಮೇಷನ್ ಆಗಿದೆ. ಸೊ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ಅಂತ ಹೇಳಿ. ಸೊ ಬನ್ನಿ, ನಾವ್ ಇಟ್ಸ್ ಟರ್ಮ್ ಟು ಸಾಲ್ವ್ ದ ಫಿಗರ್ ಇಟ್ ಔಟ್. ದ ಫಸ್ಟ್ ಕ್ವಶನ್ ಈಸ್ ಕೌಂಟ್ ದ ನಂಬರ್ ಆಫ್ ದ ಸೈಡ್ಸ್ ಇನ್ ಈಚ್ ಶೇಪ್ ಇನ್ ದ ಸೀಕ್ವೆನ್ಸ್ ಆಫ್ ರೆಗ್ಯುಲರ್ ಪಾಲಿಗಾನ್ಸ್. Which number sequence do you get? What about the number of the corners in each shape in the sequence of regular polygon? Do you get the same number sequence? Can you explain why this happened? Try this ಅಂತ ಕೊಟ್ಟಿದ್ದಾರೆ. ಸೊ ನಿಯಮಿತ ಬಹುಭುಜಾಕೃತಿಗಳ ಒಂದು ಶ್ರೇಣಿಯಲ್ಲಿ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎಣಿಸ್ರಿ. ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ರೆಗ್ಯುಲರ್ ಪಾಲಿಗಾನ್ಸಲ್ಲಿ. ಸೊ ನೆಕ್ಸ್ಟ್ ನೋಡೋಣ, ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡಿತೀರಾ ಅಂತ ಹೇಳಿಬಿಟ್ಟಿದೆ. ಸೊ ಯಾವುದಿದೆ? 3, 4, 5, 6, 7, 8, 9, 10 ಇದೆ. ಓಕೆ, ಫೈನ್. ನೆಕ್ಸ್ಟು ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯಲ್ಲಿರುವಂಥ ಒಂದು ಶೃಂಗಗಳ ಸಂಖ್ಯೆಯ ಬಗ್ಗೆ ಏನು ಹೇಳ್ತೀರಾ? ಶೃಂಗಗಳ ಸಂಖ್ಯೆಗಳು ಎಷ್ಟಿದೆ ಅಂತ ಹೇಳಿಬಿಟ್ಟು ಹೇಳಿ. ಶೃಂಗಗಳು ಅಂತ ಅಂದರೆ ನಾವು ವರ್ಟಿಸಸ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಅಥವಾ ಕಾರ್ನರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ನೀವು ಅದೇ ಸಂಖ್ಯಾ ಶ್ರೇಣಿಯನ್ನು ಪಡಿತೀರಾ ನೆಕ್ಸ್ಟ್ ಮುಂದೆ ಹೋದರೂ. ಇದು ಯಾಕೆ ಹೀಗಾಗುತ್ತೆ ಅಂತ ಹೇಳಿಬಿಟ್ಟು ಹೇಳಿ ಅಂತ ಹೇಳಿ. ಓಕೆ, ದ ಆನ್ಸರ್ ಈಸ್ ದ ಸೀಕ್ವೆನ್ಸ್ ಫಾರ್ ದ ಸೈಡ್ಸ್ ಆಫ್ ದ ರೆಗ್ಯುಲರ್ ಪಾಲಿಗಾನ್ ಈಸ್ 3, 4, 5, 6, 7, 8. You can see here 3, 4, 5, 6, 7, 8, 9, 10. ಇದು ಸೀಕ್ವೆನ್ಸ್ ಇಲ್ಲಿ ಫಾಲೋ ಆಗ್ತಾ ಇದೆ. ನೆಕ್ಸ್ಟ್, ದ ಸೀಕ್ವೆನ್ಸ್ ಈಸ್ ಆಫ್ ದ ಕೌಂಟಿಂಗ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ ದ 3. ಸೊ ಹಾಗಾದರೆ ಏನು ಸೀಕ್ವೆನ್ಸಿಗೆ ರೂಲ್ ಏನು ಹೇಳ್ತೀರಾ? ದ ಸೀಕ್ವೆನ್ಸ್ ಈಸ್ ದ ಕೌಂಟಿಂಗ್ ನಂಬರ್ಸ್ ಫ್ರಮ್ ದ 3, 1 to 3 ಅಲ್ಲ. ಕೌಂಟಿಂಗ್ ನಂಬರ್ಸ್ ಅಂತಂದರೆ 1 to 3 ಹೇಳ್ತೀವಿ, ಬಟ್ ಕೌಂಟಿಂಗ್ ನಂಬರ್ಸ್ ಫ್ರಮ್ ದ 3 ಅಂತ ಹೇಳಿದ್ದಾರೆ. 3ರಿಂದ ಕೌಂಟಿಂಗ್ ನಂಬರ್ಸ್ ಆಗ್ತಾ ಇರುತ್ತೆ. ಓಕೆ, ಫೈನ್. ನೆಕ್ಸ್ಟ್, ದ ಸೀಕ್ವೆನ್ಸ್ ಫಾರ್ ದ ಕಾರ್ನರ್ಸ್. ಕಾರ್ನರಿನ ಸೀಕ್ವೆನ್ಸ್ ಯಾವ ರೀತಿಯಾಗಿದೆ ನೀವು ನೋಡಬಹುದು. 1, 2, 3 ಸೇಮ್. 1, 2, 3, 4, 1, 2, 3, 4, 5 ಲೈಕ್ ದಟ್. 1, 2, 3, 4, 5, 6 ಎಷ್ಟು ಸೈಡ್ಸ್ ಇದಾವೋ ಅಷ್ಟೇ ಕಾರ್ನರ್ಸು ಇದೆ. ದ ಸೀಕ್ವೆನ್ಸ್ ಫಾರ್ ದ ಕಾರ್ನರ್ ಆಫ್ ದ ರೆಗ್ಯುಲರ್ ಪಾಲಿಗಾನ್ ಈಸ್ ಆಲ್ಸೋ 3, 4, 5, 6 ಸೇಮ್ ಸೀಕ್ವೆನ್ಸ್ ನಾವು ಫಾಲೋ ಮಾಡ್ತಾ ಇದ್ದೀವಿ.
ಲಾಸ್ಟ್ ಒನ್ನು ಯಾಕೆ ಹೀಗಾಗತ್ತೆ, ವೈಟ್ ಹ್ಯಾಪನ್ಸ್ ಅಂತ ಹೇಳ್ತಾರಲ್ವಾ. ಸೊ ಅದಕ್ಕೋಸ್ಕರ ಎಸ್ ವಿ ಗೆಟ್ ದ ಸೇಮ್ ಸೀಕ್ವೆನ್ಸ್ ಬಿಕಾಸ್ ಇಲ್ಲಿ ಇದಕ್ಕೂ ಸೇಮ್ ಸೀಕ್ವೆನ್ಸ್, ಸೈಡು ಮತ್ತು ಕಾರ್ನರ್ ಸೇಮ್ ಇದೆ. ಯಾಕೆ ಅಂತಂದರೆ ವಿ ಗೆಟ್ ದ ಸೇಮ್ ಸೀಕ್ವೆನ್ಸ್ ಬಿಕಾಸ್ ದ ನಂಬರ್ ಆಫ್ ದ ಸೈಡ್ಸ್ ಆ್ಯಂಡ್ ದ ನಂಬರ್ ಆಫ್ ದ ಕಾರ್ನರ್ಸ್ ಇನ್ ಎ ರೆಗ್ಯುಲರ್ ಪಾಲಿಗನ್ ಆರ್ ಈಕ್ವಲ್. ಇದು ಒಂದು ರೂಲ್ ಇರೋದು. ಸೊ ಸೇಮ್ ಸೀಕ್ವೆನ್ಸಲ್ಲಿ ಆ್ಯಕ್ಚುಲಿ ರೆಗ್ಯುಲರ್ ಪಾಲಿಗನ್ಸಲ್ಲಿ ನಂಬರ್ ಆಫ್ ದ sides is equal to the number of the corners. Okay, fine. This is all about the first question. Now move on to the second question, that is count the number of the lines in each shape in the sequence of the complete graphs. Which number sequence do you get? Can you explain why? ಸೊ ಇಲ್ಲಿ ಏನು ಕಂಪ್ಲೀಟ್ ಗ್ರಾಫನ್ನು ತೊಗೊಂಡಿದ್ದೀವಲ್ಲ ಅದರೊಳಗಡೆ ಲೈನ್ ಫಾರ್ಮ್ಯಾಟ್ ಅಥವಾ ಇಲ್ಲಿ ಸೀಕ್ವೆನ್ಸ್ ಯಾವ ರೀತಿಯಾಗಿ ಇದೆ, ಸೊ ನೀವು ಈ ಸೀಕ್ವೆನ್ಸಿಗೆ ಏನಂತ ಹೇಳಿಬಿಟ್ಟು ಹೆಸರು ಕೊಡ್ತೀರಾ ಅಂತ ಹೇಳಿ. ಸೊ ಬನ್ನಿ ಸೆಕೆಂಡ್ ಒನ್. ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ. ಲೈನ್ಸ್ ಇನ್ ದ ಫಸ್ಟ್ ಶೇಪ್. ಸೊ ವಿ ಹ್ಯಾವ್ ಟು ರೈಟ್ ದಿಸ್ ರೂಲ್. ಓಕೆ, ಹಿಯರ್ ಲೈನ್ಸ್ ಇನ್ ದ ಫಸ್ಟ್ ಶೇಪ್, ದಿಸ್ ಒನ್. ಓಕೆ, 1 ಆ್ಯಂಡ್ ದೆನ್ ಲೈನ್ಸ್ ಇನ್ ದ ಸೆಕೆಂಡ್ ಶೇಪ್ 3 ಲೈನ್ಸ್ ಆರ್ ದೇರ್. ಹೇಗೆ 1 2 3. ಓಕೆ, next lines in the third shape is 1 2 3 4. This one 5 and the 6. Next lines in the fourth is 10, lines in the fifth is 15. The sequence is 1 3 6 10 5 15, which are triangular numbers. Okay, so ಇಲ್ಲಿ sequence ಹೇಳಿದ್ವಿ which are triangular numbers. Okay, next question. Third question is, how many little squares are there in each shape of the sequence of the staked squares? ಸೊ ಸ್ಟೇಕ್ಡ್ ಸ್ಕ್ವೇರಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಒಳಗಡೆ ದೊಡ್ಡ ಒಂದು ಚೌಕದ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ದ ಟೈನಿ ಸ್ಕ್ವೇರ್ಸ್ ಇನ್ಸೈಡ್ ದ ಬಿಗ್ ಸ್ಕ್ವೇರ್ ಇದೆಯಲ್ಲ ಅದು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ವಿಚ್ ನಂಬರ್ ಸೀಕ್ವೆನ್ಸ್ ಡಸ್ ದಿಸ್ ಗಿವ್, ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ? ಸೊ ಇಲ್ಲೂ ಸಹ ಏನು ಬರ್ತಾ ಇದೆ ನೋಡ್ಬೋದು. ಸ್ಕ್ವೇರ್ ಇನ್ ದ ಫಸ್ಟ್ ಶೇಪ್ ದಟ್ ಈಸ್ 1. You can see square, only one square is there, tiny square. And square in the second shape 4, 1 2 3 4, you can count. Okay, next to square in the third shape 1 2 3 4 5 6 7 8 9, total 9 squares. And the fourth shape 16 and the fifth one is the 25. Here the sequence is 1 4 9 16 25, which are the square numbers. This is the square number of 1 2 square 3 square, then 4 square and then 5 square. Okay, so adanne ನಾವು ಬರ್ತಿದ್ದೀವಿ which are the square number, that is 1 square 2 square 3 square 4 square 5 square. Okay, move on to the next question, that is question number 4. How many little triangles are there in the each shape of the sequence of the staked triangles? ಬನ್ನಿ ಸ್ಟೇಕ್ಡ್ ಟ್ರ್ಯಾಂಗಲ್ಸ್ ಅನ್ನೋ ಚಿತ್ರ ನೋಡೋಣ. ಇದರೊಳಗಡೆ ಚಿಕ್ಕ ಚಿಕ್ಕ ಒಳಗಡೆ ಎಷ್ಟು ಟ್ರ್ಯಾಂಗಲ್ಸ್ ಇದೆ ಅಂತ ಹೇಳ್ತಾ ಇದೆ. So which number sequence does this give? Can you explain why? In each shape, hint, they have given the hint here. In each shape in the sequence, how many triangles are there in each row? Okay, fine. ಇಲ್ಲಿ ಏನು ಕೊಟ್ಟಿದ್ದಾರೆ ಸೇಮ್ ಅದೇ ರೀತಿಯಾಗಿ we have to write like the previous question. Triangle in the first shape, that is 1. You can see here. Only one triangle is there. In the second, triangle in the second shape is 1 2 3 4, you can count that 4. In the third 1 2 3 4 5 6 7 8 9. After that following 16 and then the 25, you can count in your textbook. Okay, fine. The like that I have written here, the sequence is 1 4 9 16 25, which are square again. These are all the square numbers, that is 1 square 2 square 3 square 4 square 5 square. Okay, next ಈ ಚಾಪ್ಟರ್ನ ಲಾಸ್ಟ್ ಕ್ವಶನಿಗೆ ಬಂದಿದ್ದೀವಿ ನಾವು. ಟು ಗೆಟ್ ಫ್ರಮ್ ಒನ್ ಶೇಪ್ ಟು ದ ನೆಕ್ಸ್ಟ್ ಶೇಪ್ ಇನ್ ದ ಕೋಚ್ ಸ್ನೋಫ್ಲೇಕ್ ಸೀಕ್ವೆನ್ಸ್, one replaces the line segment, this one, and the speed bump like this one. Okay, as one does this more and more times and changes become tinier and tinier with very very small line segment. How many total line segments are there in each shape of the coach snowflake? What is the corresponding number sequence? The answer is, already they have given the answer. Okay, 3 12 48, that is 3 times powers of 4. The sequence is not shown in the table. Yes, this is called the coach snowflake sequence. Okay, we have to write the sequence here. First is line segment in the each shape can be written as 3 into 4 to the power of 4 n. Okay, where n is nothing but 0 1 2 3 4 5. Okay, next line segment in the first shape, line segment in the first shape is 3. You can count here 1 2 3. ಓಕೆ, ಏನು ಫಾರ್ಮುಲಾ ಹಾಕಿದ್ದಾರೆ? 3 into 4 to the power of n. n ಅಂತ ಅಂದರೆ 1 2
3, 4, like that. Okay, fine. Next, sorry, n means 0. First one is n is 0 here, and then 1, 2, 3, 4. Okay, now we'll calculate it. Line segment in the first shape is 3 into 4 to the power of n. 3 into 4 to the power of n means 0. 3 into 1. 4 to the power of 0 value 1. So the answer is 3. So we get the line segments here 3. Okay, I'll write here 3. Next, same pattern, line segments in the second shape 3 into 4 to the power of n. We have to take the next number, that is 1. That is 3 4s are 12. Okay, here you can count the how many line segments are there. You can count 1, 2, 3, 4, 5, 6, 7, 8, 9, 10, 11, 12. Okay, 11, 12, 12. Okay, ಈ ಒಂದು ಪರ್ಫೆಕ್ಟ್ 3 into 4 to the power of n ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ನಮಗೆ ಮುಂದೆ ಎಷ್ಟು ಬೇಕಾದರೂ ಕೋಚ್ ಸ್ನೋಫ್ಲೇಕಿನ ಒಂದು ಸೀಕ್ವೆನ್ಸನ್ನು ಕಂಡುಹಿಡಿಯಬಹುದು. ಲೈನ್ ಸೆಗ್ಮೆಂಟ್ಸ್ ಇನ್ ದ ಥರ್ಡ್ ಶೇಪ್ 3 into 4 to the power of n, that is 4 square, 3 into 16, that is 48. You can see ಸ್ವಲ್ಪ ಕಷ್ಟ ಆಗುತ್ತೆ ಕೌಂಟ್ ಮಾಡೋದು, ಬಟ್ ನೀವು ಕೌಂಟ್ ಮಾಡ್ಕೊಬಹುದು. ಸೊ ವಿಲ್ ಗೆಟ್ 48 ಹಿಯರ್. 48 ಲೈನ್ ಸೆಗ್ಮೆಂಟ್ಸ್ ಇದೆ. ಓಕೆ, ಅದೇ ರೀತಿ ನೆಕ್ಸ್ಟನ್ನು ಕಂಟಿನ್ಯೂ ಮಾಡಿಕೊಂಡು ಹೋದರೆ ಲೈನ್ ಸೆಗ್ಮೆಂಟ್ಸ್ ಇನ್ ದ ಫೋರ್ತ್ ಶೇಪ್, that is 3 into 4 to the power of n, 3 into 4 to the power of 3, that is 4 cube is nothing but 64, 3 into 64 is 192. In 192 ಇಲ್ಲಿ ಚಿಕ್ಕು ಟೈನಿಯರಿಂದ ಎಷ್ಟು 192, ಬರೀ ಇದ್ರೊಳಗಡೆ ನೀವು ಕೌಂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ 192 ಲೈನ್ ಸೆಗ್ಮೆಂಟ್ಸ್ there. And the last one is line segments in the fifth shape, that is 3 into 4 to the power of n, that is 4 to the power of 5, 3 into 256 will get 768. The number sequence thus obtained is 3, 16, 48, 192, 768. Okay, 768. The sequence is 3, 12, 48, 192 and last one is the 768. So ಎಷ್ಟು ಚಿಕ್ಕದಾಗಿದೆ ಅದನ್ನು ಕೌಂಟ್ ಮಾಡಿದ್ರು ಸಹ ವಿಲ್ ಗೆಟ್. ಓಕೆ, ಫೈನ್. ಇಲ್ಲಿಗೆ ನನ್ನ ಒಂದು 6ನೇ ತರಗತಿಯ ಫಸ್ಟ್ ಚಾಪ್ಟರ್ ಪ್ಯಾಟರ್ನ್ಸ್ ಇನ್ ದ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಆಗಿದೆ. ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ ನನಗೆ ಒಂದು ಪ್ರೇರಣೆ ಸಿಕ್ಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.